ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕುಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಅಡಿಕೆ ಕೃಷಿಯಲ್ಲಿ ಇಳುವರಿ ಹೆಚ್ಚಾಗಬೇಕಾದ್ರೆ ಪರಾಗಸ್ಪರ್ಶ ಮುಖ್ಯ ಅಂತ ನಾನು ಹೇಳ್ತಾ ಇರ್ತೇನೆ. ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ಕೂಡ. ಆದರೆ ಪರಾಗಸ್ಪರ್ಶ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು? ಪರಾಗಸ್ಪರ್ಶ ಸರಿಯಾದ ರೀತಿಯಲ್ಲಿ ಆಗಬೇಕಾದ್ರೆ ಜೇನು ನೊಣಗಳು ನಮ್ಮ ತೋಟದಲ್ಲಿ ಯಥೇಚ್ಛವಾಗಿರಬೇಕು ಸ್ನೇಹಿತರೆ. ಅತಿ ಹೆಚ್ಚಾಗಿ ನಮ್ಮ ಅಡಿಕೆ ತೋಟದಲ್ಲಿ ಪರಾಗಸ್ಪರ್ಶ ಮಾಡುವಂಥದ್ದು ಜೇನುನೊಣಗಳು. ಮತ್ತು ಗಾಳಿಯಿಂದ ಸ್ವಲ್ಪ ಪ್ರಮಾಣದಲ್ಲಿ ಆಗ್ತದೆ, ಅದು ಅಷ್ಟೊಂದು ನಿರೀಕ್ಷಿತ ಪ್ರಮಾಣದಲ್ಲಿ ಇರುವುದಿಲ್ಲ. ಮುಖ್ಯವಾಗಿ ನಮ್ಮ ತೋಟದಲ್ಲಿ ಜೇನುನೊಣಗಳ ಸಂಖ್ಯೆ ಕಮ್ಮಿ ಇದ್ದರೆ ಖಂಡಿತವಾಗಿಯೂ ನಮ್ಮ ಇಳುವರಿಯ ಪ್ರಮಾಣ ಕಮ್ಮಿ ಇರ್ತದೆ. ನಾವೇನು ಮಾಡಬಹುದು? ಸ್ವಲ್ಪ ಜೇನು ಕೃಷಿಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು ಸ್ನೇಹಿತರೆ. ನಾವು ಹೇಗೂ ಕೃಷಿಕರಂದ ಮೇಲೆ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಕಲಿಬೇಕಲ್ವ. ನಮ್ಮ ತೋಟದಲ್ಲಿ ಜಾಸ್ತಿ ಇಲ್ಲದಿದ್ದರೂ ಒಂದೆರಡು ಪೆಟ್ಟಿಗೆಗಳನ್ನಾದರೂ, ಕಡಿಮೆ ಅಂತ ಹೇಳಿದರೆ ಅಷ್ಟಾದರೂ ಇಟ್ಟುಕೊಳ್ಬೇಕು. ಹಾಗೆಯೇ ಜೇನು ಕುಟುಂಬವನ್ನು ಸಾಕುವುದು ಹೇಗೆ, ಮತ್ತು ಅದನ್ನು ಒಂದು ಪೆಟ್ಟಿಗೆಯನ್ನು ಎರಡು ಪೆಟ್ಟಿಗೆ ಹೇಗೆ ಮಾಡೋದು ಅಂತ ಮುಖ್ಯವಾಗಿ ನಾವು ಕಲಿಬೇಕು ಸ್ನೇಹಿತರೆ. ಹೀಗೆ ಮಾಡಿದರೆ ನಾವು ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿರುವಂತಹ ಜೇನು ಪೆಟ್ಟಿಗೆಗಳಿಂದಲೇ ಕುಟುಂಬವನ್ನು ಅಭಿವೃದ್ಧಿ ಮಾಡ್ಬೋದು. ಈಗ ನಾನು ಜೇನು ಕುಟುಂಬವನ್ನು ಪಾಲು ಮಾಡಿದ್ದೇನೆ. ಕುಟುಂಬವನ್ನು ಪಾಲು ಮಾಡುವ ಸಮಯ ಇದೆ ಸ್ನೇಹಿತರೆ. ಅಂದರೆ ವರ್ಷದಲ್ಲಿ 3 ಕಾಲ ಇದೆ ಜೇನುಗಳಿಗೆ ಕೂಡ. ಅಂದರೆ ಜೇನು ಕಾಲ, ಅಭಾವ ಕಾಲ, ಅಭಿವೃದ್ಧಿ ಕಾಲ ಅಂತ. ಅಭಿವೃದ್ಧಿ ಕಾಲದಲ್ಲಿ ಈಗ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈ ಸಮಯದಲ್ಲಿ ನಾವು ಒಂದು ಕುಟುಂಬವನ್ನು ಪಾಲು ಮಾಡ್ಬೋದು. ಒಳಗಡೆ ರಾಣಿ ಜೇನುಗಳು ಕೂಡ ತುಂಬ ಆ್ಯಕ್ಟಿವ್ ಇರ್ತದೆ, ಕುಟುಂಬಗಳ ಅಭಿವೃದ್ಧಿ ಆಗಿರ್ತದೆ. ನಾವು ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ 4 ತಿಂಗಳಲ್ಲಿ ಜೇನುತುಪ್ಪ ತೆಗೆಯುವಂತಹ ಕಾಲ. ಈ ಸಮಯದಲ್ಲಿ ಅದರ ಕುಟುಂಬಕ್ಕಾಗಿ ಅಂತ ಮಾಡಿರುವಂಥ ಜೇನನ್ನು ನಾವು ನಮ್ಮ ಕುಟುಂಬಕ್ಕಾಗಿ ಅಂತ ತೆಗೆದಿರ್ತೇವೆ. ಅದು ನಿಮಗೆಲ್ಲ ಗೊತ್ತಿದೆ. ಜೇನು ಕೃಷಿ ಅಂತ ಹೇಳಿದರೆ ಜೇನು ತೆಗೆಯುವುದು, ಅದರ ಆಹಾರವನ್ನು ನಾವು ಕಸಿಯುವುದು, ಅದೇ. ಹಾಗಾಗಿ ಏನಾಗ್ತದೆ, ಇಲ್ಲಿ ಮಳೆಗಾಲದಲ್ಲಿ ಅದಕ್ಕೆ ಯಾವುದೇ ಪರಾಗ ಆಗಲಿ ಮಕರಂದವಾಗಲಿ ಸಿಗುವುದಿಲ್ಲ. ಅದಕ್ಕೆ ಬೇಕಾಗಿ ನಾವು ಮನುಷ್ಯರು ಹಣವನ್ನೆಲ್ಲ ನಾವು ಬ್ಯಾಂಕಲ್ಲೆಲ್ಲ ಡಿಪಾಸಿಟ್ ಇಡ್ತೇವಲ್ಲ, ಇಲ್ಲದ್ರೆ ಆಹಾರ ವಸ್ತುಗಳು, ಅಕ್ಕಿಯನ್ನೆಲ್ಲ ಮಳೆಗಾಲಕ್ಕೆ ಅಂತ ಸ್ಟೋರ್ ಮಾಡಿ ಇಟ್ಕೊಳ್ತೇವಲ್ಲ, ಅದೇ ರೀತಿಯಲ್ಲಿ ಅದು ಮಳೆಗಾಲಕ್ಕೆ ಆಹಾರಕ್ಕಾಗಿ ಅಂತ ಜೇನುತುಪ್ಪವನ್ನು ರೆಡಿ ಮಾಡಿ ಇಟ್ಟುಕೊಳ್ಳುವುದು. ನಾವೇನು ಮಾಡ್ತೇವೆ ಮನುಷ್ಯರು, ಆ ಜೇನನ್ನೆಲ್ಲ ತೆಗೆದು ಬೇರೆಯವರಿಗೆ ಮಾರ್ತೇವೆ, ನಾವು ತಿಂತೇವೆ. ಹಾಗಾಗಿ ಅದಕ್ಕೆ ಊಟ ಬೇಡವಾ ಮಳೆಗಾಲದಲ್ಲಿ? ಅದಕ್ಕೆ ಸ್ನೇಹಿತರೆ ನಾವು ಸಕ್ಕರೆ ನೀರನ್ನು ಕೊಡೋದು. ತುಂಬ ಕೃಷಿಕರಿಗೆ, ತುಂಬ ವೀಕ್ಷಕರಿಗೆ ಈ ಬಗ್ಗೆ ಮಾಹಿತಿ ಇಲ್ಲ. ನಾವು ಸಕ್ಕರೆ ನೀರು ಕೊಟ್ಟರೆ ಇವರು ಕಳಪೆ ಮಾಡ್ತಾಯಿದ್ದಾರೆ, ಅಥವಾ ಸಕ್ಕರೆ ನೀರನ್ನು ಮಿಕ್ಸ್ ಮಾಡಿ ಜೇನುತುಪ್ಪವನ್ನು ಕಲಬೆರಕೆ ಮಾಡ್ತಾಯಿದ್ದಾರೆ ಅಂತೆಲ್ಲ ತಪ್ಪು ತಿಳ್ಕೊಂಡಿದ್ದಾರೆ. ಸಕ್ಕರೆ ನೀರನ್ನು ನಾವು ಕೊಡದಿದ್ದರೆ ಜೇನು ಕುಟುಂಬಗಳು ಬದುಕುವುದೇ ಇಲ್ಲ ಮಳೆಗಾಲದಲ್ಲಿ. ನಿಮಗೆ ಜೇನುತುಪ್ಪ ಬೇಕಾದರೆ, ನಾವು ನಿಮಗೆ ಜೇನುತುಪ್ಪವನ್ನು ತೆಗೆದು ಕೊಡಬೇಕಾದ್ರೆ ಸಕ್ಕರೆ ನೀರನ್ನು ಮಳೆಗಾಲದಲ್ಲಿ ಕೊಡಲೇಬೇಕು ಸ್ನೇಹಿತರೆ. ಈಗ ನೋಡಿ, ನಾನು ಈ ಕುಟುಂಬದಿಂದ ನಾನು ನಿನ್ನೆ ಪಾಲು ಮಾಡಿದ್ದೇನೆ. ಪಾಲು ಮಾಡೋದು ಅಂತ ಹೇಳಿದರೆ ವಿಭಜನೆ ಮಾಡೋದು, ಒಂದು ಪೆಟ್ಟಿಗೆಯನ್ನು 2 ಪೆಟ್ಟಿಗೆ ಮಾಡೋದು. ನಿಮಗೆ ತೋರಿಸ್ತೇನೆ ಈಗ ನೋಡಿ. ಇಲ್ಲಿ ನೀವು ಗಮನಿಸ್ಬೋದು, ಇಲ್ಲಿ ಕೇವಲ 3 ಫ್ರೇಮ್ ಇದೆ ನೋಡಿ. ಇದರಿಂದ 3 ಫ್ರೇಮನ್ನು ತೆಗೆದು ನಾನು ಬೇರೆ ಪೆಟ್ಟಿಗೆಗೆ ಇಟ್ಟಿದ್ದೇನೆ, ಹೊಸ ಪೆಟ್ಟಿಗೆಗೆ ಇಟ್ಟು ನಾನು ಬೇರೆ ಕಡೆ ಕೊಂಡೋಗಿದ್ದೇನೆ. ಯಾಕಂತ ಹೇಳಿದರೆ ಆ ಜೇನುಗಳನ್ನು ಬೇರೆ ಕಡೆಯೇ ಕೊಂಡೋಗಬೇಕು, ಇಲ್ಲದಿದ್ದರೆ ಅದು ಪುನಃ ಈ ಗುಡಿಗೆ, ಮೊದಲಿದ್ದ ಗುಡಿಗೆ ಬರ್ತದೆ ನೊಣಗಳು. ಹೀಗೆ ಪಾಲು ಮಾಡೋದು ಅಂತ ಹೇಳಿದರೆ ಹೀಗೆ. ಇದರಲ್ಲಿ ಒಟ್ಟಾರೆಯಾಗಿ ನೋಡಿ, ಈ ರೀತಿಯಾದಂತಹ 6 ಫ್ರೇಮ್ಗಳಿರ್ತದೆ. ಇದು ಖಾಲಿ ಫ್ರೇಮ್, ಹೊಸದಾಗಿ ಇಡುವುದು. ಅಂದರೆ 3 ಜೇನು ಎರಿಗಳಿದ್ದಂಥದ್ದನ್ನು ನಾನು ಬೇರೆ ಕಡೆಗೆ ಕೊಂಡೋಗಿದ್ದೇನೆ. ಈಗೇನು ಮಾಡಬೇಕು, ಈ 3ಕ್ಕೆ ಇನ್ನು ಹೊಸದಾಗಿ 3 ಇಡಬೇಕು. ಹೀಗೆ ಈ ಕುಟುಂಬದಲ್ಲಿರುವಂಥ ರಾಣಿ ನೊಣಗಳು ಪುನಃ ಮರಿ ಮೊಟ್ಟೆ ಇಡ್ತದೆ, ಇದಕ್ಕೆ ಎರಿ ಕಟ್ತದೆ ಪುನಃ. ಇನ್ನೂ ನಮಗೆ ತುಪ್ಪ ತೆಗಿಲಿಕ್ಕೆ 2 ತಿಂಗಳಿದೆ, ಜನವರಿವರೆಗೆ ಕಾಯಬೇಕು ನಾವು. ಅಷ್ಟರವರೆಗೆ ಏನಾಗ್ತದೆ ಅಂತ ಹೇಳಿದರೆ ಇದು ಅಭಿವೃದ್ಧಿ ಆಗ್ತಾ ಹೋಗ್ತದೆ ಪುನಃ. ಇದರಿಂದ ನಮಗೆ ಏನು ಲಾಭ ಅಂತ ಹೇಳಿದರೆ, ಒಂದು ಕುಟುಂಬದಿಂದ ನಮಗೆ 2 ಕುಟುಂಬವನ್ನು ಮಾಡಿದಾಗೆ ಆಯಿತು. ಇದು ಸ್ವಲ್ಪ ನಾವು ಕಲಿಬೇಕು ಸ್ನೇಹಿತರೆ. ಕಲಿತ್ರೆ ಇದರಷ್ಟು ಒಂದು ಖುಷಿಯ ವಿಚಾರ ಏನಿಲ್ಲ. ಯಾಕಂತ ಹೇಳಿದರೆ ನಮಗೆ ಒಂದು ಹವ್ಯಾಸ, ಇದು ಒಳ್ಳೆಯ ಒಂದು ಹವ್ಯಾಸ. ನಮ್ಮ ತೋಟಕ್ಕೆ ಇಳುವರಿಯನ್ನು ಹೆಚ್ಚಿಸಿಕೊಡುವಂತಹ ಜೇನು ಕೃಷಿಯನ್ನು ನಾವು ಹವ್ಯಾಸವಾಗಿ ಮಾಡಿಕೊಂಡ್ರೆ ಒಂದು ಆರೋಗ್ಯಕ್ಕೂ ಒಳ್ಳೆಯದಿದು. ಇಂತಹದ್ದೆಲ್ಲ ನಾವು ಹೆಚ್ಚಿನ ಕೃಷಿಕರೆಲ್ಲ, ಈ ಅಡಿಕೆ ಕೃಷಿಕರು, ನಾನು ಮುಖ್ಯವಾಗಿ ಹೇಳೋದೇನಂತ ಹೇಳಿದರೆ, ಎಲ್ಲರೂ ತಲೆ ಬಿಸಿಯಲ್ಲೇ ಇರುವುದು. ಆ ರೋಗ ಬಂತು, ಈ ರೋಗ ಬಂತು, ಅಡಿಕೆ ಬಿತ್ತು, ಅದು ಆಯಿತು, ಹೀಗೆ ಆಯಿತು ಅಂತ. ಇಂಥದ್ದನ್ನೆಲ್ಲ ಕೃಷಿಯನ್ನೆಲ್ಲ ಕಲಿತುಕೊಂಡ್ರೆ ನಿಮಗೆ ಅಂತಹ ಚಿಂತೆಗಳೆಲ್ಲ ದೂರ ಆಗ್ತದೆ. ಮತ್ತು ಅಡಿಕೆ ಕೃಷಿಯಲ್ಲಿ ಇಳುವರಿ ಬರಬೇಕಾದ್ರೆ ಏನೆಲ್ಲ ಮಾಡಬೇಕು ಅಂತ ಹೇಳುವಂತಹ ವಿಷಯಗಳ ಬಗ್ಗೆಯೂ ಮಾಹಿತಿ ಸಿಗ್ತದೆ ನಿಮಗೆ. ಮತ್ತು ಕೆಲವರಿಗೆ ಕಚ್ಚುವ ಭಯ ಇರ್ತದೆ. ನಾವು ನಿಧಾನವಾಗಿ ಕೆಲಸ ಮಾಡಿದರೆ ಯಾವುದೇ ರೀತಿಯಲ್ಲೂ ಕಚ್ಚುವುದಿಲ್ಲ. ಅದು ನಾವು ಗಡಿಬಿಡಿಯೆಲ್ಲ ಮಾಡಿದರೆ
ಕಚ್ಚುವ ಸಾಧ್ಯತೆ ಇರ್ತದೆ. ಇನ್ನು 2 ತಿಂಗಳಾಗುವಾಗ ಇದು ಪುನಃ ಫುಲ್ ಆಗ್ತದೆ. ಆಗಬೇಕಾದ್ರೆ ಏನು ಅಂತ ಹೇಳಿದರೆ ಇದಕ್ಕೆ ಸಕ್ಕರೆ ನೀರು ಕೊಡಬೇಕು ಸ್ನೇಹಿತರೆ ಪುನಃ. ಯಾಕಂತ ಹೇಳಿದರೆ ಅದರ ಊಟ ಈಗ ಅದಕ್ಕೆ ಕುಟುಂಬ ದುರ್ಬಲ ಆಗಿದೆ. ನಾನು ಈಗ ದುರ್ಬಲ ಮಾಡಿದ್ದೇನೆ, ಅರ್ಧ ಕುಟುಂಬವನ್ನೇ ತೆಗೆದಿದ್ದೇನೆ ನೋಡಿ. ಇನ್ನು ಈಗ 2 ತಿಂಗಳು ತುಂಬ ಜಾಗ್ರತೆಯಿಂದ ಇದನ್ನು ನೋಡ್ಕೊಳ್ಬೇಕು. ಯಾಕಂತ ಹೇಳಿದರೆ ಇದಕ್ಕೆ ಬೇರೆ ಬೇರೆ ಈ ನೊಣಗಳು, ಬೇರೆ ಹಲ್ಲಿಗಳು ಇಂತಹ ಇದೆಲ್ಲ ಅಟ್ಯಾಕ್ ಮಾಡಲಿಕ್ಕೆ ಬಂದರೆ ಕುಟುಂಬ ದುರ್ಬಲ ಆಗಿರೋ ಕಾರಣ ಅತಿ ಬೇಗ ನಾಶವಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಇನ್ನು ಪುನಃ ಇದಕ್ಕೆ ಸಕ್ಕರೆ ನೀರನ್ನು ಕೊಟ್ಟು ಊಟವನ್ನು ಚೆನ್ನಾಗಿ ಕೊಟ್ಟು ಇದನ್ನು ಸ್ಟ್ರಾಂಗ್ ಮಾಡಬೇಕು. ಅದಕ್ಕೆ ನಾವು ಸಕ್ಕರೆ ನೀರನ್ನು ರೆಡಿ ಮಾಡಿಕೊಂಡು ಬಂದಿದ್ದೇವೆ. ನೋಡಿ ಎಷ್ಟು ಹಾಕಬೇಕಂತ ಹೇಳಿದರೆ, ಈಗ ಇದರಲ್ಲಿ ನೊಣಗಳ ಸಂಖ್ಯೆ ಕಮ್ಮಿ ಇದ್ದ ಕಾರಣ ಜಾಸ್ತಿಯನ್ನು ಬೇಡ, ಒಂದು ಅಂದಾಜಲ್ಲಿ ಹಾಕೋದು. ನಾವು ಫುಲ್ಲು ನೊಣ ಇದ್ದರೆ ಇದರಲ್ಲಿ ಫುಲ್ಲು ಹಾಕಿದರೆ ಈಗ ಒಂದು ಅರ್ಧದಷ್ಟು ಹಾಕಿದರೆ ಸಾಕು. ನೋಡಿ ಕೆಲವರಿಗೆ ಗೊತ್ತಿಲ್ಲ, ಇಲ್ಲಿ ಈಗ ಇದು ತುಪ್ಪದ ಕೋಣೆ, ಅಂದರೆ ಈ ಫ್ರೇಮಲ್ಲೇ ತುಪ್ಪ ಮಾಡೋದು. ನೋಡಿ ಕೆಲವರು ಸಕ್ಕರೆ ನೀರು ಜೇನುತುಪ್ಪಕ್ಕೆ ಮಿಕ್ಸ್ ಮಾಡ್ತಾರೆ ಅಂತ ಹೇಳ್ತಾರೆ. ಏನೂ ಗೊತ್ತಿಲ್ಲದವರು ಹೇಳೋದು ಸ್ನೇಹಿತರೆ, ಜೇನು ಕೃಷಿಯ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದವರು ಸಕ್ಕರೆಯನ್ನು ಜೇನುತುಪ್ಪಕ್ಕೆ ಮಿಕ್ಸ್ ಮಾಡ್ತಾರೆ ಅಂತ ಹೇಳೋದು, ಕಲಬೆರಕೆ ಮಾಡ್ತಾರೆ ಈ ರೀತಿಯಲ್ಲಿ ಅಂತ. ಅಂದರೆ ಇದು ಕೃಷಿಯ ಬಗ್ಗೆ ಗೊತ್ತಿಲ್ಲದವರ ಒಂದು ವಿಷಯ. ನಾವು ತಿಳ್ಕೊಳ್ಬೇಕು ಪ್ರತಿಯೊಂದು ವಿಷಯದ ಬಗ್ಗೆ ಅಂತ ಹೇಳೋದು ಅದಕ್ಕೆ. ನೋಡಿ ಈ ಫ್ರೇಮಲ್ಲಿ ನಾವು ಜೇನುತುಪ್ಪದ ಏರಿಯನ್ನು ಇಡೋದು. ಈಗ ಖಾಲಿಯನ್ನೇ ಇಡೋದು ನಾವು, ಅಂದರೆ ಯಾವುದೇ ಕಾರಣಕ್ಕೂ ಈಗ ಜೇನುತುಪ್ಪ ಮಾಡೋದಿಲ್ಲ ಅದು ಯಾವುದೇ ಕಾರಣಕ್ಕೂ. ಇನ್ನು ಜನವರಿ ಆದ ಮೇಲೆ, ಜನವರಿ ನಂತರ ನೀವು ಸಕ್ಕರೆ ನೀರನ್ನು ಇಟ್ಟರೂ ಕೂಡ ಅದು ಒಂದು ಹನಿಯನ್ನು ಕೂಡ ಅದು ಸ್ವೀಕರಿಸುವುದಿಲ್ಲ ಸ್ನೇಹಿತರೆ. ಅದು ನಾವು ತಿಳ್ಕೊಳ್ಬೇಕಾದ್ದು. ನಮಗೆ ಅದು ಗೊತ್ತಿದೆ, ಕೃಷಿಕರಿಗೆ, ಕಲ್ತವರಿಗೆ. ಯಾವುದೇ ಕಾರಣಕ್ಕೂ ಪ್ರಕೃತಿಯಲ್ಲಿ ಹೂವು ಮಕರಂದ ಸಿಕ್ಕಾಗ ಈ ನಾವು ಇಟ್ಟಂತಹ ಕೃತಕ ಈ ಸಕ್ಕರೆ ನೀರನ್ನು ಯಾವುದೇ ಕಾರಣಕ್ಕೂ ಅದು ಕುಡಿಯುವುದಿಲ್ಲ. ಈಗ ಸಕ್ಕರೆ ನೀರಿನನ್ನು ಬಳಸಿ ಕೃತಕ ತುಪ್ಪ ಮಾಡ್ತಾರಂತ ಹೇಳ್ತಾರಲ್ಲ, ಅಂಥವರಿಗೆ ಅದೊಂದು ದಂಧೆ ಅದು. ಅಂಥವರಿಗೆ ಈ ಜೇನು ಕುಟುಂಬ ಬೇಕಾಗಿಯೂ ಇಲ್ಲ. ನೀವು ಮನೆಯಲ್ಲೇ ಕುಳಿತುಕೊಂಡು ಎಸೆನ್ಸ್ ಎಲ್ಲ ಅಂಗಡಿಯಲ್ಲಿ ಸಿಗ್ತದೆ. ಜೇನುತುಪ್ಪದ ಪರಿಮಳದ ಎಸೆನ್ಸು ಸಿಗ್ತದೆ, ಜೇನುತುಪ್ಪದ ರುಚಿಯ ಎಸೆನ್ಸು ಸಿಗ್ತದೆ, ಅದಕ್ಕೆ ಸಕ್ಕರೆ ಪಾಕವನ್ನು ಮಾಡಿ ಬಣ್ಣ ಸಿಗ್ತದೆ. ಎಲ್ಲವನ್ನು ಮನೆಯಲ್ಲಿ ಅಥವಾ ಫ್ಯಾಕ್ಟ್ರಿಯಲ್ಲಿ ಅವರು ಜೇನುತುಪ್ಪವನ್ನು ತಯಾರಿಸುವುದು. ಈ ರೀತಿಯಾಗಿ ಕಲಬೆರಕೆ ಮಾಡಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಯಾಕಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನಾವು ಕಲಬೆರಕೆ ಮಾಡಬೇಕಂತ ನೀವು ಆಲೋಚನೆ ಮಾಡಿದ್ರೂ ಕೂಡ ಕಲಬೆರಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಈ ಸಕ್ಕರೆ ನೀರು ಜನವರಿ ನಂತರ ಯಾವುದೇ ಕಾರಣಕ್ಕೂ ಅದು ಸ್ವೀಕರಿಸುವುದಿಲ್ಲ. ಅಲ್ಲಿ ಪ್ರಕೃತಿಯಲ್ಲಿ ಬೇಕಾದಷ್ಟು ಸಿಗ್ತದೆ. ಆ ಸಮಯದಲ್ಲಿ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಇದು ಈ ಗೆರಟೆಯನ್ನು ತೆಗೆದು ಇಲ್ಲಿಗೆ ನಾವು ತುಪ್ಪವನ್ನು ಮಾಡುವಂಥ ಫ್ರೇಮನ್ನು ಇಡ್ತೇವೆ. ಇದರಲ್ಲಿರುವಂಥ ತುಪ್ಪವನ್ನು ಮಾತ್ರ ತೆಗೆಯುವುದು 4 ತಿಂಗಳು. ಇದರಲ್ಲಿ ತುಪ್ಪ ಇರ್ತದೆ, ಮರಿ ಇರ್ತದೆ, ಮಕರಿಂದ ಇರ್ತದೆ, ಬೇಕಾದೆಲ್ಲ ಅದರ ಕುಟುಂಬವನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಾಕಲಿಕ್ಕೆ ಬೇಕಾದೆಲ್ಲ ಈ ಕೋಣೆಯಲ್ಲಿ ಇರ್ತದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ತೆಗಿಲಿಕ್ಕಿಲ್ಲ. ಕೇವಲ ಇದರಲ್ಲಿ ಫ್ರೇಮನ್ನಿಟ್ಟು ಇದರಲ್ಲಿ ಬರುವಂಥ ತುಪ್ಪವನ್ನು ಮಾತ್ರ ನಾವು ತೆಗೆಯುವುದು ಸ್ನೇಹಿತರೆ. ಹಾಗಾಗಿ 4 ತಿಂಗಳಲ್ಲಿ ಮಾತ್ರ ಇದರಲ್ಲಿ ಫ್ರೇಮ್ ಇರ್ತದೆ ಹೊರತು ಮುಂದಿನ 8 ತಿಂಗಳಲ್ಲಿ ಯಾವುದೇ ರೀತಿಯಲ್ಲಿ ಇದರಲ್ಲಿ ತುಪ್ಪ ಮಾಡುವುದಿಲ್ಲ. ವರ್ಷದಲ್ಲಿ ನಮಗೆ 4 ತಿಂಗಳು ತುಪ್ಪ ಸಿಗುವುದು. ಹಾಗಾಗಿ ಸ್ನೇಹಿತರೆ, ಕೃಷಿಯ ಬಗ್ಗೆ, ಜೇನು ಕೃಷಿಯ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಂಡ್ರೆ ತುಂಬ ಕುತೂಹಲಕಾರಿಯಾದಂಥ ವಿಷಯಗಳಿದೆ, ತುಂಬ ಇದೆ. ನಾನೀಗ ಹೇಳಿದ್ದು ಕೇವಲ 1% ಅಂತ ಹೇಳ್ಬೋದು. ನಾವು ಒಳ್ಳೆಯ ವಿಷಯಗಳನ್ನು ಇಂಥದ್ದನ್ನೆಲ್ಲ ಹವ್ಯಾಸವಾಗಿ ಮಾಡಿಕೊಂಡ್ರೆ ನಮಗೆ ಅಡಿಕೆ ಕೃಷಿಯಲ್ಲಿ ಅತ್ಯುತ್ತಮ ಇಳುವರಿಯನ್ನು ತೆಗಿಬೋದು ಸ್ನೇಹಿತರೆ. ಒಳ್ಳೆಯ ಗುಣಮಟ್ಟದ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದರೂ ಕೂಡ ಅದು ಫಲಿತಗೊಂಡ್ರೇ ಅಲ್ಲೂ ಅಡಿಕೆ ಆಗೋದು. ಹಾಗಾಗಿ ಫಲಿತಗೊಳ್ಳಬೇಕಾದ್ರೆ ಜೇನು ಕೃಷಿ ಬೇಕು, ಜೇನು ಕುಟುಂಬ ಬೇಕು, ಜೇನು ನೊಣಗಳು ಬೇಕು. ಅಷ್ಟೇ ಅಲ್ಲದೆ ನಾವು ಖುಷಿಯಿಂದ ಇರಲಿಕ್ಕೂ ಇದೊಂದು ಸಹಾಯ ಮಾಡ್ತದೆ. ಒಳ್ಳೆಯ ಗುಣಮಟ್ಟದ ಒಂದು ಜೇನುತುಪ್ಪ ನಮಗೆ ಸಿಕ್ಕಿದ್ರೆ ನಮ್ಮ ಆರೋಗ್ಯಕ್ಕೂ ಉತ್ತಮ ಆಗಿರ್ತದೆ. ಹೀಗೆಲ್ಲ ಇದೆ ಸ್ನೇಹಿತರೆ ವಿಷಯಗಳು. ಅಷ್ಟೇ ಅಲ್ಲ ಸ್ನೇಹಿತರೆ, ಜೇನುತುಪ್ಪದಿಂದ ಮಾತ್ರ ಹಣ ಮಾಡುವುದಲ್ಲ, ಈ ರೀತಿ ಕುಟುಂಬವನ್ನು ಮಾರಿ ಸಹ ಹಣ ಮಾಡಲಿಕ್ಕೆ ಆಗ್ತದೆ. ಈಗ ಯಾರಿಗಾದರೂ ಜೇನು ಕುಟುಂಬ ಬೇಕು ಅಂತ ಹೇಳಿದರೆ ಅವರಿಗೆ ಜೇನು ಕುಟುಂಬವನ್ನು ಕೊಡೋದು ಹೇಗೆ? ಹೀಗೇನೆ ಸ್ನೇಹಿತರೆ, ಒಂದು ಕುಟುಂಬವನ್ನು ಅರ್ಧ ಪಾಲು ಮಾಡಿ ಆ ಅರ್ಧ ಪಾಲನ್ನು ಅವರಿಗೆ ಮಾರುವುದು, ಯಾರಿಗೆ ಬೇಕು ಅಂಥವರಿಗೆ ಮಾರುವುದು. ಅರ್ಥ ಇದೆ ನೋಡಿ, ಅದು ಜೇನು ಹುಳ ಕುಟುಂಬಕ್ಕೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಬರುವುದು. ನೋಡಿ ನೋಡಿ ಕಾಣ್ಬೋದು ನಿಮಗೆ. ಜೇನು ಹುಳದ ದೊಡ್ಡ ಶತ್ರು ಅಂತ ಹೇಳಿದರೆ ಇದು. ಆದರೆ ನಾವು ಸರಿಯಾಗಿ ಸಕ್ಕರೆ ನೀರನ್ನು ಕೊಟ್ಟು ಜೇನು ಕುಟುಂಬವನ್ನು ಸ್ಟ್ರಾಂಗ್ ಮಾಡಿದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ. ಹಾಗಾಗಿ ಜೇನು ಕೃಷಿಯ ಬಗ್ಗೆ ಜಾಸ್ತಿ ತಿಳ್ಕೊಳ್ಬೇಕು ನಾವು. ಇಲ್ಲದಿದ್ದರೆ ಯಶಸ್ಸು ಖಂಡಿತ ಜೇನು ಕೃಷಿಯಲ್ಲೂ ಸಿಗುವುದಿಲ್ಲ. ನಾವು ಅರೆಬರೆ ಮಾಹಿತಿ ಅಥವಾ ಮಾಹಿತಿ ಇಲ್ಲದೆ ಕೃಷಿ ಮಾಡಿದರೆ ನಿಮಗೆ ಖಂಡಿತವಾಗಿಯೂ ಜೇನು ಕುಟುಂಬವನ್ನು ಸಾಕಲಿಕ್ಕೆ ಆಗುವುದಿಲ್ಲ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ನಮ್ಮ ತೋಟದ ಸುತ್ತಮುತ್ತ ಎಲ್ಲ ಎಲ್ಲಿಯಾದರೂ ನೈಸರ್ಗಿಕ ಜೇನುಗಳಿದ್ದರೆ ಅದನ್ನು ನೀವು ಯಾವುದೇ ಕಾರಣಕ್ಕೂ ತುಪ್ಪಕ್ಕಾಗಿ ಅಂತ ತೆಗಿಲಿಕ್ಕೆ ಹೋಗಬೇಡಿ. ನಮಗೆ ತುಪ್ಪ ಬೇಕಾದರೆ ಹೀಗೆ ಪೆಟ್ಟಿಗೆಯಿಂದ ನೀವು ತುಪ್ಪವನ್ನು ತೆಗೀರಿ.
ಕೃಷಿ ಮಾಡಿ ತೆಗೀರಿ. ನೈಸರ್ಗಿಕ ಜೇನುಗಳು ಅತ್ಯುತ್ತಮ ಗುಣಮಟ್ಟದಲ್ಲಿ ಪರಾಗಸ್ಪರ್ಶ ಮಾಡಲಿಕ್ಕೆ ಯಶಸ್ವಿ ಆಗ್ತಾ ಇರ್ತದೆ. ಯಾಕಂತ ಹೇಳಿದರೆ ಅದು ನೈಸರ್ಗಿಕವಾಗಿರುವಂಥದ್ದು. ನೋಡಿ, ಇಲ್ಲಿ ಒಂದು ಕುಟುಂಬ ಇದೆ, ನನ್ನ ತೋಟದ ಪಕ್ಕದಲ್ಲಿ ಇರುವಂಥ ಮರದಲ್ಲಿ ಇರುವಂಥ ಒಂದು ಕುಟುಂಬ ನೋಡಿ. ಇದನ್ನು ನಾವು ಕೆಲವರು ಹೆಚ್ಚಿನವರು ಎಲ್ಲಿದೆ ಅಂತ ಇಂಥದ್ದನ್ನು ಹುಡುಕ್ತಾ ಇರ್ತಾರೆ, ಇಂಥದ್ದನ್ನು ತೆಗಿಲಿಕ್ಕೆ. ಅಂದರೆ ಸುಲಭದಲ್ಲಿ ಯಾವುದೇ ಖರ್ಚಿಲ್ಲದೆ ಅವರಿಗೆ ತುಪ್ಪ ಸಿಗ್ತದಲ್ಲ. ಆದರೆ ಏನಾಗ್ತದೆ, ಕುಟುಂಬ ನಾಶ ಆಗ್ತದೆ ಸ್ನೇಹಿತರೆ. ಮುಖ್ಯವಾಗಿ ಯಾಕಂತ ಹೇಳಿದರೆ, ಯಾವುದೇ ಮಾಹಿತಿ ಇಲ್ಲದೆ ತುಪ್ಪವನ್ನು ತೆಗೆಯುವಾಗ ಈ ಮರವನ್ನು ಹಾನಿಗೊಳಿಸಿ ತುಪ್ಪವನ್ನು ತೆಗೆಯುವಾಗ ಎಲ್ಲ ಜೇನುಹುಳಗಳು ಸತ್ತು ಹೋಗ್ತದೆ. ಅದರ ಮರಿಗಳು, ಮೊಟ್ಟೆಗಳು ಎಲ್ಲ ನಾಶ ಆಗ್ತದೆ. ರಾಣಿ ಹುಳ ನಾಶ ಆಗ್ತದೆ. ಎಲ್ಲ ಆದಾಗ ಆ ಕುಟುಂಬವೇ ಸರ್ವನಾಶ ಆಗ್ತದೆ. ನಮ್ಮ ಒಂದು ಕ್ಷಣದ ದುರಾಸೆಗಾಗಿ ಆ ಕುಟುಂಬವನ್ನು ಬಲಿ ಕೊಟ್ಟರೆ ಪ್ರಕೃತಿಯಲ್ಲಿ ಮತ್ತೆ ಅದನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ, ಮನುಷ್ಯರಿಂದ. ಹಾಗಾಗಿ ನಾವೇನು ಮಾಡಬೇಕಂತ ಹೇಳಿದರೆ, ಇಂಥದ್ದನ್ನೆಲ್ಲ ಸಂರಕ್ಷಣೆ ಮಾಡಿಕೊಂಡು ಬಂದು ನಮ್ಮ ಅಡಿಕೆ ಇಳುವರಿನ ಹೆಚ್ಚಿಸೋಣ. ಧರ್ಮಕ್ಕೆ ಇದು ಅಡಿಕೆ ಇಳುವರಿನ ಹೆಚ್ಚಿಸಿಕೊಡ್ತದೆ. ಯಾರಿಗೂ ಗೊತ್ತಿಲ್ಲ ಸ್ನೇಹಿತರೆ. ಹಿಂಗಾರ ಆಗುವ ಕೂಡಲೇ ಕೆಲವರೇನು ಮಾಡ್ತಾರೆ, ರಾಸಾಯನಿಕ ಮದ್ದನ್ನು ಸಿಂಪಡಣೆ ಮಾಡ್ತಾರೆ. ಅವರಿಗೆ ಪರಾಗಸ್ಪರ್ಶ ಆಗಬೇಕಂತಲೇ ಗೊತ್ತಿರುವುದಿಲ್ಲ. ರಾಸಾಯನಿಕ ಮದ್ದನ್ನು ಹಿಂಗಾರ ಅರಳುವಾಗ ನಾವು ಸಿಂಪಡಣೆ ಮಾಡಿದರೆ ಪರಾಗಸ್ಪರ್ಶ ಎಲ್ಲಿಂದ ಆಗ್ತದೆ? ಆ ಹಿಂಗಾರದ ಮೇಲೆ ಕೂತ ಜೇನುಗಳ ಪಾಡೇನು? ವಿಷದ ಆಹಾರದ ಮೇಲೆ ಕೂತರೆ ಆ ಜೇನುಹುಳಗಳ ಪಾಡೇನು? ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು ಸ್ನೇಹಿತರೆ. ಏನೂ ಮಾಹಿತಿ ಇಲ್ಲದೆ ಕೃಷಿ ಮಾಡಿದರೆ ಖಂಡಿತವಾಗಿಯೂ ನಮಗೆ ಯಶಸ್ಸಂತೂ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ನಿಮಗೆ ಜೇನು ಪೆಟ್ಟಿಗೆ ಬೇಕಿದ್ದರೆ ನಾನು ಮುಂದಿನ ವಿಡಿಯೋದಲ್ಲಿ ಒಬ್ಬ ಕೃಷಿಕರ ಪರಿಚಯ ಮಾಡಿಕೊಡ್ತೇನೆ. ಅವರು ಸಣ್ಣ ಮಟ್ಟಿನ ಪೆಟ್ಟಿಗೆಯನ್ನು ಕೊಡ್ತಾರೆ, ಕಡಿಮೆ ರೇಟಲ್ಲಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಜೇನು ಕೃಷಿಯ ಬಗ್ಗೆ ಅವರು ಯಶಸ್ವಿಯಾಗಿ ಹವ್ಯಾಸಿ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಅಲ್ಲ. ನಾವು ಅದೇ ಬೇಕಾದ್ದು. ನಾವು ಯಾವುದನ್ನು ಕೂಡ ವಿಪರೀತಕ್ಕೆ ಹೋದರೆ ನಮಗೆ ಕಷ್ಟ. ಆದರೆ ಹವ್ಯಾಸವಾಗಿ ಒಂದು ಖುಷಿಯಿಂದ ನಾವು ಜೇನು ಪೆಟ್ಟಿಗೆಯನ್ನು ಕೃಷಿಯನ್ನು ಮಾಡ್ತಾ ಇದ್ದರೆ ಅದರಿಂದ ನಮಗೆ ಯಾವಾಗಲೂ ಖುಷಿಯೇ ಸಿಗುವುದು. ಅವರ ವಿಡಿಯೋವನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಕೊಡ್ತೇನೆ. ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.